ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೆ ವಂದನೆಗಳು. ಮತ್ತೊಂದು ಆವೃತ್ತಿ ದೇವರು ಆತನ ಶ್ರೇಷ್ಠವಾದಂಥ ಕೃಪೆಯಿಂದ ನಮ್ಮನ್ನು ಇದುವರೆಗೂ ನಡೆಸಿದ್ದಕ್ಕಾಗಿ ಕಾದುದಕ್ಕಾಗಿ ನಾವು ಕರ್ತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರೋಣ. ಪ್ರೀತಿಯ ದೇವಜನರೇ, ಬಹಳಷ್ಟು ಸಾರಿ ನಾವು ನೋಡುವುದಾದರೆ ಯೇಸು ಕ್ರಿಸ್ತನು ಮಾಡಿದಂಥ ಒಂದು ಪ್ರಾರ್ಥನೆಗಳು ಯಾವ ರೀತಿಯಾಗಿ ಇದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಅನೇಕರು ಸೋತಿದ್ದಾರೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಯಾಕಂದರೆ ಯೇಸು ಕ್ರಿಸ್ತನು ಮಾಡಿದಂಥ ಒಂದೊಂದು ಸಂದರ್ಭಕ್ಕನುಸಾರವಾಗಿ ಮಾಡಿದಂಥ ಪ್ರಾರ್ಥನೆಗಳು ಇವತ್ತು ನಾವು ಕೂಡ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಉಪಯೋಗ ಮಾಡುವಂಥದ್ದು ಕೂಡ ಬಹಳ ಪ್ರಾಮುಖ್ಯತೆ ಎಂಬುದಾಗಿ ಇದನ್ನು ನಾನು ನಿಮ್ಮ ಮಧ್ಯದಲ್ಲಿ ವಚನದ ಆಧಾರದ ಮೇರೆಗೆ ನಾನು ಮಾತನಾಡುವಂಥವನಾಗಿದ್ದೇನೆ. ಯಾಕಂದರೆ ಮೊದಲನೇ ಥೆಸಲೋನಿಕ 5:17 ವಚನದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನಂತಂದರೆ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ, ಪ್ರೇ ವಿತೌಟ್ ಸೀಸಿಂಗ್ ಎಂಬುದಾಗಿ. ಎಡಬಿಡದ ಅಂದರೆ ಏನು ಅಂದರೆ, ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಬಾರದು, ನಿರಂತರವಾಗಿ ಪ್ರಾರ್ಥಿಸಬೇಕು ಎಂಬುದಾಗಿ. ಸತ್ಯವೇದದಲ್ಲಿ ಪ್ರಾರ್ಥನೆಗೆ ಸಂಬಂಧಪಟ್ಟಂಥ ವಿಷಯಗಳು ಬಹಳಷ್ಟು ಉದಾಹರಣೆಗಳು ಕೂಡ ನಾವು ನೋಡ್ತೇವೆ ಮತ್ತು ಪ್ರಾರ್ಥನೆ ಮಾಡಿದಂಥ ಸನ್ನಿವೇಶಗಳನ್ನು ಕೂಡ ನಾವು ಕಾಣುವಂಥವರಾಗಿದ್ದೇವೆ. ಯೇಸು ಸ್ವಾಮಿನೇ ಹೇಳಿದ, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಬೇಸರಗೊಳ್ಳದೆ ಪ್ರಾರ್ಥಿಸಿರಿ. ಮತ್ತು ಯೇಸು ಕ್ರಿಸ್ತನು ಕೂಡ ನಿರಂತರವಾಗಿ ವಿರಾಮವಿಲ್ಲದೆ ಪ್ರಾರ್ಥಿಸಿರಿ ಎಂಬುದಾಗಿ ಗ್ರೀಕ್ನಿಂದ ನಾವು ಅನೇಕ ವಿಷಯಗಳನ್ನು ನಾವು ಕಾಣುವಂಥವರಾಗಿದ್ದೇವೆ. ಪ್ರೀತಿಯ ದೇವಜನರೇ, ಮೊದಲನೇದಾಗಿ ಯೇಸು ಕ್ರಿಸ್ತನು ನಮಗೆ ಏಕಾಂತವಾಗಿ ಪ್ರಾರ್ಥನೆ ಮಾಡುವುದನ್ನು ಕಲಿಸಿದ್ದಾನೆ. ಮತ್ತಾಯನ ಬರೆಸುವಾರ್ತೆ 14:23 ವಚನದಲ್ಲಿ ನಾವು ನೋಡುವುದಾದರೆ, ಈ ಭೂಮಿಯಲ್ಲಿ ನರಾವತಾರವನ್ನು ಎತ್ತಿ ಜೀವಿಸಿದಂಥ ದೇವರು ನಾವು ಯಾವ ರೀತಿಯಾಗಿ ಪ್ರಾರ್ಥಿಸಬೇಕು ಮತ್ತು ಹೇಗೆ ಜೀವಿಸಬೇಕೆನ್ನುವುದಕ್ಕೆ ನಮಗೆ ಒಂದು ಮಾದರಿಯ ಜೀವನವನ್ನು ತೋರಿಸಿದ್ದಾನೆ. ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನ ಬೆಟ್ಟವನ್ನು ಹತ್ತಿ ಏಕಾಂತವಾಗಿ ಪ್ರಾರ್ಥಿಸಿದನು ಎಂಬುದಾಗಿ ಅಲ್ಲಿ ವಚನವನ್ನು ನಾವು ನೋಡುತ್ತೇವೆ. ಲೂಕ 9:18 ಕೂಡ ನಾವು ನೋಡುತ್ತೇವೆ, ಯೇಸು ಏಕಾಂತವಾಗಿ ಪ್ರಾರ್ಥಿಸಿದನು. ನೋಡ್ರಿ, ಯೇಸು ಕ್ರಿಸ್ತನ ಪ್ರಾರ್ಥನೆ ವಿಷಯವಾಗಿ ಬಹಳಷ್ಟು ವಿಷಯಗಳನ್ನು ಕೂಡ ಹೇಳಿದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲದೆ ಅಲ್ಲಿ ಶಿಷ್ಯರಿಗೆ ಯೇಸು ಸ್ವಾಮಿ ಹೇಳ್ತಾನೆ, ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸಿರಿ ಎಂಬುದಾಗಿ ಲೂಕನ ಬರೆಸುವಾರ್ತೆ 22:5 ಕೂಡ ನಾವು ಹೇಳುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರೀತಿಯ ದೇವಜನರೇ, ಮುಂಜಾನೆ ಇನ್ನೂ ಮಬ್ಬಿರುವಾಗ ಆತನ ಎದ್ದು ಅಡವಿ ಸ್ಥಳಕ್ಕೆ ಹೋಗಿ ಪ್ರಾರ್ಥಿಸಿದನು ಎಂಬುದಾಗಿ ಮಾರ್ಕ 1:35 ಕೂಡ ನಾವು ನೋಡುವಂಥವರಾಗಿದ್ದೇವೆ. ಅಂದರೆ ಯೇಸು ಕ್ರಿಸ್ತನ ಆತನ ಜೀವನ ಯಾವ ರೀತಿಯಾಗಿ ಪ್ರಾರಂಭವಾಯಿತು ಅಂದರೆ, ಪ್ರಾರ್ಥನೆಯಿಂದ ಪ್ರಾರಂಭವಾಯಿತು ಎಂಬುದಾಗಿ ನಾವು ಇಲ್ಲಿ ವಚನದ ಆಧಾರದ ಮೇರೆಗೆ ಹೇಳಲಿಕ್ಕೆ ಸಾಧ್ಯ. ಪ್ರೀತಿಯ ದೇವಜನರೇ, ನೋಡ್ರಿ, ಯೇಸು ಕ್ರಿಸ್ತನು ಹೇಗೆ ಪ್ರಾರ್ಥಿಸಿದ. ಮೊದಲನೇದಾಗಿ ಏಕಾಂತವಾಗಿ ಪ್ರಾರ್ಥಿಸಿದ. ಎರಡನೇದಾಗಿ ಬಹಿರಂಗವಾಗಿ ಕೂಡ ಜನರ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೋಹಾನನ ಬರೆಸುವಾರ್ತೆ 11:41-42 ವಚನದಲ್ಲಿ ನಾವು ನೋಡುವುದಾದರೆ, ತಂದೆಯೇ, ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನ ಸ್ವತಃ ಲಾಜರನ ಸತ್ತಂತ ಸಂದರ್ಭದಲ್ಲಿ ಆತನು ಪ್ರಾರ್ಥನೆ ಮಾಡಿದಂಥ ಈ ಸನ್ನಿವೇಶಗಳನ್ನು ಕೂಡ ನಾವು ನೋಡುವಂಥವರಾಗಿದ್ದೇವೆ. ನೋಡ್ರಿ, ಅದಕ್ಕೆ ಪ್ರಾರ್ಥನೆ ವಿಷಯಕ್ಕೆ ಬಂದಾಗ ಯೇಸು ಕ್ರಿಸ್ತನ ನಮಗೆ ಮಾದರಿ ಎಂಬುದಾಗಿ ಇದನ್ನು ನಾನು ನಿನ್ನ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಬಿಫೋರ್ ಮೀಲ್ಸ್, ಊಟಕ್ಕಿಂತ ಮುಂಚಿತವಾಗಿ ಮತ್ತು ಊಟದ ನಂತರ ಕೂಡ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಆತನು ಪ್ರಾರ್ಥಿಸಿದನು ಎಂಬುದಾಗಿ ಕೂಡ ನಾವು ನೋಡುತ್ತೇವೆ. ಮಾರ್ಕನ ಬರೆಸುವಾರ್ತೆ 8:6 ವಚನದಲ್ಲಿ ಕೂಡ ಆತನು ರೊಟ್ಟಿಯ ವಿಷಯದಲ್ಲಿ ಪ್ರಾರ್ಥನೆ ಮಾಡಿದನು ಎಂಬುದಾಗಿ. ತದನಂತರ ಏನಂತಂದರೆ, ದೇವರಿಗೆ ಸ್ತೋತ್ರ ಮಾಡಿ ಅನೇಕ ಶಿಷ್ಯರಿಗೂ ಕೂಡ ಹಂಚಿಕೊಟ್ಟನೆಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಅಂದರೆ ಇಲ್ಲಿ ಯೇಸು ಕ್ರಿಸ್ತನ ಒಂದು ಪ್ರಾರ್ಥನೆ ಜೀವನ ಯಾವ ರೀತಿಯಾಗಿ ಕೂಡಿತ್ತಂತಂದರೆ, ಏಕಾಂತವಾಗಿ ಪ್ರಾರ್ಥನೆ ಮಾಡಿದ, ಜನರ ಮುಂದೆ ಬಹಿರಂಗವಾಗಿ ಪ್ರಾರ್ಥನೆ ಮಾಡಿದ, ಮತ್ತು ಊಟದಕ್ಕಿಂತ ಮುಂಚಿತವಾಗಿ ನಂತರ ಕೂಡ ಪ್ರಾರ್ಥನೆ ಮಾಡಿದ. ಮತ್ತಾಯ 26:26 ನಾವು ನೋಡಲಿಕ್ಕಿದ್ದೇವೆ. ಮತ್ತು ನಾಲ್ಕನೇದಾಗಿ ನಾವು ನೋಡುವುದಾದರೆ, ಆತನು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಪ್ರಾರ್ಥಿಸುತ್ತಿದ್ದನು ಎಂಬುದಾಗಿ. ಅಂದರೆ ಬಿಫೋರ್ ಟೇಕಿಂಗ್ ಎನಿ ಡಿಸಿಷನ್, ಅಂದರೆ ಏನಾದರೂ ಒಂದು ತೀರ್ಮಾನ ತೆಗೆದುಕೊಳ್ಳಬೇಕಾದ್ರೆ, ಯಾವುದಾದ್ರೂ ಒಂದು ಹೊಸ ಯೋಜನೆಯನ್ನು ಹಾಕಬೇಕಾದ್ರೆ
ನಾವು ಇವತ್ತು ಪ್ರಾರ್ಥಿಸಬೇಕೆನ್ನುವುದಕ್ಕೆ ಯೇಸು ಕ್ರಿಸ್ತನೇ ನಮಗೆ ಒಂದು ಮಾದರಿಯ ಒಂದು ಜೀವನವನ್ನು ತೋರಿಸಿದ್ದಾನೆ. ಅದಕ್ಕೆ ಲೂಕನ ಬರೆಸುವಾರ್ತ 6ನೇ ಅಧ್ಯಾಯ 12ನೇ ವಚನದಲ್ಲಿ ಬೆಟ್ಟಕ್ಕೆ ಹೋಗಿ ರಾತ್ರಿಯನ್ನೆಲ್ಲ ಪ್ರಾರ್ಥನೆಯಲ್ಲಿ ಕಳೆದನಂತೆ. ಯಾಕೆ? 12 ಜನ ಶಿಷ್ಯರನ್ನು ಆರಿಸಿಕೊಳ್ಳೋದಕ್ಕಾಗಿ. ನೋಡ್ರಿ, ಅಂದ್ರೆ ಒಂದು ಯಾವುದಾದ್ರೂ ಒಂದು ಕಾರ್ಯ ಮಾಡಬೇಕಾದ್ರೆ ಯೇಸು ಕ್ರಿಸ್ತನು ಕೂಡ ಪ್ರಾರ್ಥನೆಯೊಂದಿಗೆ ಆತನು ಪ್ರಾರಂಭಿಸುತ್ತಿದ್ದನು ಎಂಬುದಾಗಿ ಇಲ್ಲಿ ವಚನನೇ ನಮಗೆ ಇವತ್ತು ಮಾತನಾಡುವಂಥದ್ದಾಗಿದೆ. ಇವತ್ತು ವಿಶ್ವಾಸಿಯೇ, ಇವತ್ತು ದೇವ ಮಗನೇ, ನೀನು ಏನಾದರೂ ಒಂದು ಕೆಲಸಕ್ಕೆ ಕೈ ಹಾಕುವುದಕ್ಕೆ ನೀನು ಸಿದ್ಧನಾಗಿದ್ದರೆ, ಅಥವಾ ನೀನು ಕೆಲಸ ಮಾಡಬೇಕೆಂಬುದಾಗಿ ಯೋಜನೆ ಹಾಕಿದರೆ, ಅದು ನಿನ್ನ ಸ್ವಂತ ನಿರ್ಧಾರದಿಂದ ಕೂಡಿದೆಯಾ ಅಥವಾ ದೈವ ಪ್ರಾರ್ಥನೆಯಿಂದ ಕೂಡಿದೆ ಎಂಬುದಾಗಿ ಈ ವಚನ ನಮಗೆ ಪ್ರಶ್ನೆಯನ್ನು ತರುವಂಥದ್ದಾಗಿದೆ. ಅದಕ್ಕೆ ನೀನು ಏನೇ ಮಾಡು, ಈ ಭೂಮಿಯಲ್ಲಿರುವಾಗ ಯಾವುದೇ ಕೆಲಸ ಮಾಡು, ಏನೇ ತೀರ್ಮಾನ ತೆಗೆದುಕೊಳ್ಳು, ಅದು ಕುಟುಂಬ ವಿಚಾರವಾಗಿರಲಿ, ಸಾಮಾಜಿಕ ವಿಚಾರವಾಗಿರಲಿ, ಅಥವಾ ಆಧ್ಯಾತ್ಮಿಕ ವಿಚಾರವಾಗಿರಲಿ, ಮೊದಲನೇದಾಗಿ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಬೇಕು. ಪ್ರಾರ್ಥಿಸಿ ತೀರ್ಮಾನವನ್ನು ತೆಗೆದುಕೊಳ್ಳಬೇಕೆಂಬುದಾಗಿ ಇಲ್ಲಿ ವಚನ ನಮಗೆ ಆಧಾರವನ್ನು ತೋರಿಸುವಂಥದ್ದಾಗಿದೆ. ಅದಾದ ಮೇಲೆ ಯೇಸು ಕ್ರಿಸ್ತನು ಗುಣಪಡಿಸುವುದಕ್ಕಿಂತ ಮುಂಚಿತವಾಗಿ ಆಕಾಶದ ಕಡೆಗೆ ನೋಡಿ ಎಫತ ಎಂಬುದಾಗಿ ಪ್ರಾರ್ಥಿಸುತ್ತಾ ಅದನ್ನು, ಎಫತ್ ಅಂದ್ರೆ ಕಣ್ಣು ತೆರೆಯಲಿ. ಮಾರ್ಕನ ಬರೆಸುವಾರ್ತೆ 7ನೇ ಅಧ್ಯಾಯ 34ನೇ ವಚನದಲ್ಲಿ ನಾವು ಇಲ್ಲಿ ಕಾಣುವಂಥವರಾಗಿದ್ದೇವೆ. ಅವರ ಕಿವಿ ತೆರೆಯಲ್ಪಟ್ಟಿತು, ಕಣ್ಣುಗಳು ತೆರೆಯಲ್ಪಟ್ಟವು ಎಂಬುದಾಗಿ ಅಲ್ಲಿ ನಾವು ನೋಡುವಂಥವರಾಗಿದ್ದೇವೆ. 5ನೇದಾಗಿ ನಾವು ನೋಡುವುದಾದ್ರೆ ಯೇಸು ಕ್ರಿಸ್ತನು ಕೂಡ ನೋಡ್ರಿ ಸ್ವಸ್ಥ ಪಡಿಸುವುದಕ್ಕಿಂತ ಮುಂಚಿತವಾಗಿ ಏನಂದ್ರೆ ಸ್ವಸ್ಥ ಆದ ನಂತರ ಕೂಡ ಪ್ರಾರ್ಥಿಸುವುದನ್ನು ಎಂಬುದಾಗಿ ನಾವು ಅನೇಕ ಉದಾಹರಣೆಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಲೂಕನ ಬರೆಸುವಾರ್ತೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಕುಷ್ಠರೋಗಿಗಳನ್ನು ವಾಸ ಮಾಡಿದ ನಂತರ ಅರಣ್ಯ ಪ್ರದೇಶಕ್ಕೆ ಹೋಗಿ ಆತನು ಪ್ರಾರ್ಥಿಸಿದನು ಎಂಬುದಾಗಿ. ಅಂದ್ರೆ ಪ್ರಾರ್ಥನೆಯ ಪ್ರಾಮುಖ್ಯತೆ ಬಗ್ಗೆ ಯೇಸು ಕ್ರಿಸ್ತನು ನಮಗೆ ಅನೇಕ ಏನಂದ್ರೆ ಮಾದರಿಯ ಜೀವನವನ್ನು ತೋರಿಸಿದನು ಅಥವಾ ಕಲಿಸಿದನು ಎಂಬುದಾಗಿ ನಾವು ನೋಡಬಹುದು. ಪ್ರೀತಿಯ ದೇವಜನರೇ, 6ನೇದಾಗಿ ನಾವು ನೋಡುವುದಾದ್ರೆ ಯೇಸು ದೀಕ್ಷಾ ಸ್ನಾನ ತೆಗೆದುಕೊಂಡ ನಂತರ ಪ್ರಾರ್ಥಿಸಿದನು ಎಂಬುದಾಗಿ ಲೂಕನ ಬರೆಸುವಾರ್ತೆ 3ನೇ ಅಧ್ಯಾಯ 21-22ನೇ ವಚನದಲ್ಲಿ ನಾವು ಈ ಒಂದು ಆಧಾರವನ್ನು ನೋಡುವಂತವರಾಗಿದ್ದೇವೆ. 7ನೇದಾಗಿ ಸುವಾರ್ತೆಯನ್ನು ಸಾರುವುದಕ್ಕಿಂತ ಮುಂಚಿತವಾಗಿ ಮತ್ತು ದೆವ್ವಗಳನ್ನು ಬಿಡಿಸುವುದಕ್ಕಿಂತ ಮುಂಚಿತವಾಗಿ ಯೇಸು ಕ್ರಿಸ್ತನ ಅರಣ್ಯ ಪ್ರದೇಶಕ್ಕೆ ಹೋಗಿ ಮತ್ತು ಭಾರದಿಂದ ಏಕಾಂತವಾಗಿ ಪ್ರಾರ್ಥಿಸಿದನೆಂಬುದಾಗಿ ಮಾರ್ಕನ ಬರೆಸುವಾರ್ತೆ 1ನೇ ಅಧ್ಯಾಯ 39ರಲ್ಲಿ ಕೂಡ ನಾವು ನೋಡ್ತೇವೆ. 35-39 ವಚನದಲ್ಲಿ ಕೂಡ ನಾವು ಕಾಣುವಂತವರಾಗಿದ್ದೇವೆ. ಏನಂತಂದ್ರೆ ಗಲಿಲಾಯದಲ್ಲಿ ಹೋಗಿ ಅವರ ಸಭಾಮಂದಿರಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ದೆವ್ವಗಳನ್ನು ಬಿಡಿಸುತ್ತಾ ಇದ್ದನು ಎಂಬುದಾಗಿ. ಅಂದ್ರೆ ಈ 39ನೇ ವಚನ ನೆರವೇರಬೇಕಾದ್ರೆ 35ನೇ ವಚನದಲ್ಲಿ ಆತನು ಇನ್ನೂ ಮುಂಜಾನೆ ಮಬ್ಬಿರುವಾಗ ಅಡವಿ ಸ್ಥಳಕ್ಕೆ ಹೋಗಿ ಆತನು ಪ್ರಾರ್ಥಿಸುವುದನು ಎಂಬುದಾಗಿ ನಾವು ನೋಡುತ್ತೇವೆ. ಪ್ರೀತಿಯ ದೇವಜನರೇ, ಇವತ್ತು ನಿನ್ನ ಜೀವನದಲ್ಲಿ ಅದ್ಭುತಗಳು ಎದುರು ನೋಡಬೇಕು, ಅದ್ಭುತಗಳು ಜರುಗಬೇಕಂತಂದ್ರೆ ಮೊದಲು ನೀವು ಪ್ರಾರ್ಥನೆಯಲ್ಲಿ ನೀವು ತೊಡಗುವಂಥವರಾಗಿರಬೇಕು. ನಿರಂತರವಾಗಿ ಪ್ರಾರ್ಥಿಸಬೇಕು, ಬೇಸರಗೊಳ್ಳದೆ ಪ್ರಾರ್ಥಿಸಬೇಕು, ಬಿಡುವಿಲ್ಲದೆ ಪ್ರಾರ್ಥಿಸಬೇಕು, ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಯಾಕಂದ್ರೆ ಯೇಸು ಕ್ರಿಸ್ತನೇ ನಮಗೆ ಈ ಮಾದರಿಯ ಜೀವನ, ಪ್ರಾರ್ಥನೆ ಜೀವನವನ್ನು ನಮಗೆ ಮಾದರಿತನವನ್ನು ತೋರಿಸಿ ಹೋಗಿದ್ದಾನೆ. ಮತ್ತೆ ಬಿಫೋರ್ ವಾಕಿಂಗ್ ಆನ್ ದ ವಾಟರ್ ಅಂದ್ರೆ ನೀರಿನ ಮೇಲೆ ನಡೆಯುವುದಕ್ಕಿಂತ ಮುಂಚಿತವಾಗಿ ಯೇಸು ಪ್ರಾರ್ಥಿಸುವುದೆಂಬುದಾಗಿ ಮತ್ತನ ಬರೆಸುವಾರ್ತೆ 14ನೇ ಅಧ್ಯಾಯ 23ನೇ ವಚನದಲ್ಲಿ ಕೂಡ ನಾವು ನೋಡುತ್ತೇವೆ. ಮಾರ್ಕನ ಬರೆಸುವಾರ್ತೆ 6ನೇ ಅಧ್ಯಾಯ 46ರಲ್ಲಿ, ಯೋಹನ ಬರೆಸುವಾರ್ತೆ 6ನೇ ಅಧ್ಯಾಯ 15ರಲ್ಲಿ ಕೂಡ ನಾವು ನೋಡುವಂತವರಾಗಿದ್ದೇವೆ. ಅಂದ್ರೆ ಯೇಸು ಕ್ರಿಸ್ತನು ಏನೇ ಕಾರ್ಯ ಮಾಡಬೇಕಾದ್ರೆ ಪ್ರಾರ್ಥನೆಯಿಂದನೇ ಕಾರ್ಯ ಪ್ರಾರಂಭ ಮಾಡಿದನು ಎಂಬುದಾಗಿ. ನೋಡ್ರಿ, ಇವತ್ತು ನಾನು ನೀನು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತ ವಿಷಯ ಏನಂತಂದ್ರೆ, ಯೇಸು ಕ್ರಿಸ್ತನ ಜೀವನ ಪ್ರಾರಂಭದಿಂದಿಡಿದು ಶಿಲುಬೆಯಲ್ಲಿರುವಾಗಲೂ ಕೂಡ ಮತ್ತು ಪುನರುತ್ಥಾನವಾದಾಗಲೂ ಕೂಡ ಆತನ ಪ್ರಾರ್ಥನೆಯಿಂದನೇ ಮುಂದೆ ಸಾಗಿದನೆಂಬುದಾಗಿ ಅನೇಕ ವಚನಗಳು ಇವತ್ತು ನಾವು ಆಧಾರವನ್ನು ನೋಡುವಂತವರಾಗಿದ್ದೇವೆ. ಗೆತ್ಸೆಮನೆ ತೋಟದಲ್ಲಿ ಹಿಡುಕೊಡೋದಕ್ಕಿಂತ ಮುಂಚಿತವಾಗಿ ಮಾರ್ಕನ ಬರೆಸುವಾರ್ತೆ 14ನೇ ಅಧ್ಯಾಯ 32-42ರವರೆಗೆ ನೋಡುವುದಾದ್ರೆ 3 ಬಾರಿ ಬೇರೆ ಬೇರೆಯಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ. ಪ್ರೀತಿಯ ದೇವಜನರೇ, ಮತ್ತೆ 10ನೇ
ಅದಾಗಿ ನಾವು ನೋಡುವುದಾದರೆ ಶಿಲುಬೆಯಲ್ಲಿ ಕೈಗೆ ಕಾಲಿಗೆ ಮಳೆ ಹೊಡೆದರು ಹಾಕಲ್ಪಟ್ಟ ನಂತರದಲ್ಲಿ ಕೂಡ ಯೇಸು ಕ್ರಿಸ್ತನು ಪ್ರಾರ್ಥಿಸುತ್ತಾ ಇದ್ದಾನೆ. 23ನೇ ಅಧ್ಯಾಯ ಲೂಕನ ಬರೆಸುವಾರ್ತೆ 34ರಲ್ಲಿ ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ. ಅಂದ್ರೆ ಶಿಲುಬೆ ಮೇಲಿರುವಾಗಲೂ ಕೂಡ ಯೇಸು ಪ್ರಾರ್ಥಿಸುತ್ತಾ ಇದ್ದಾನೆ. ಈ ಭೂಮಿಯಲ್ಲಿ ಸುವಾರ್ತೆ 33 ವರ್ಷಗಳ ಕಾಲ ಇರುವಂತ ಸಂದರ್ಭದಲ್ಲಿ ಆತನು ಗಲಿಲಾಯ ಪ್ರಾಂತ್ಯದಲ್ಲಿ ನಡೆದಾಗಲೂ ಕೂಡ, ಯೆರೂಸಲೇಮಿನ ಪ್ರಾಂತ್ಯದಲ್ಲಿ ನಡೆದಾಗಲೂ ಕೂಡ, ಕಪೆರ್ನೌಮ್ ಪ್ರಾಂತ್ಯದಲ್ಲಿ ನಡೆದಾಗಲೂ ಕೂಡ ಆತನು ಯಾವ ಪಟ್ಟಣಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿದನು ಅಲ್ಲಿ ಪ್ರಾರ್ಥಿಸಿದನು ಎಂಬುದಾಗಿ ಅನೇಕ ವಾಕ್ಯಗಳು ಕೂಡ ನಾವು ಆಧಾರವನ್ನು ನೋಡುವಂತವರಾಗಿದ್ದೇವೆ. 11ನೇದಾಗಿ ಕೊನೆಯ ಉಸಿರಿನ ಮರಣದ ಸಂದರ್ಭದಲ್ಲಿ ಕೂಡ ಯೇಸು ಪ್ರಾರ್ಥಿಸುತ್ತಾ ಇದ್ದಾನೆ. ಲೂಕನ ಬರೆಸುವಾರ್ತೆ 23ರಲ್ಲಿ 46ನೇ ವಚನದಲ್ಲಿ ನನ್ನ ಆತ್ಮವನ್ನು ನಿನಗೆ ಕೈಗೆ ಒಪ್ಪಿಸಿ ಕೊಡುತ್ತಾನೆ ಎಂದು ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು ಎಂಬುದಾಗಿ. ಅಂದ್ರೆ ಯೇಸು ಕ್ರಿಸ್ತನು ಕಡೆ ಉಸಿರಿರುವವರೆಗೂ ಕೂಡ ಪ್ರಾರ್ಥಿಸಿದನು. ಅಂದ್ರೆ ಪ್ರಾರಂಭದಿಂದ ಹಿಡಿದು ಕಡೆ ಉಸಿರಿರುವವರೆಗೂ ಕೂಡ ಆತನ ಪ್ರಾರ್ಥನೆಯಿಂದನೇ ಮುಂದೆ ಸಾಗಿದನು ಎಂಬುದಾಗಿ. ಇಷ್ಟಕ್ಕೆ ಆತನ ಪ್ರಾರ್ಥನೆ ನಿಲ್ಲಲಿಲ್ಲ. ಪ್ರೀತಿ ದೇವಚಂದ್ರೆ, ಪುನರುತ್ಥಾನವಾದ ಮೇಲೆ ಲೂಕನ ಬರೆಸುವಾರ್ತೆ 24ನೇ ಅಧ್ಯಾಯದಲ್ಲಿ 30-31ರಲ್ಲಿ ನಾವು ನೋಡುವಾಗ ರೊಟ್ಟಿಯನ್ನು ತೆಗೆದುಕೊಂಡು ಮುರಿದು ಸ್ತೋತ್ರ ಮಾಡುವಾಗ ಅವರ ಕಣ್ಣುಗಳು ತೆರೆದವು. ಅಂದರೆ ಪುನರುತ್ಥಾನವಾದ ಮೇಲೆ ಕೂಡ ಯೇಸು ಕ್ರಿಸ್ತನು ಆತನು ಪ್ರಾರ್ಥನೆಯಿಂದನೇ ಶಿಷ್ಯರೊಟ್ಟಿಗೆ ಆತನು ಜೀವಿಸಿದನು, ಶಿಷ್ಯರೊಟ್ಟಿಗೆ ಮಾತನಾಡಿದನು ಎಂಬುದಾಗಿ ಕೂಡ ಅನೇಕ ಆಧಾರಗಳು ಕೂಡ ನಾವು ನೋಡುತ್ತೇವೆ. 13ನೇದಾಗಿ ಪರಲೋಕಕ್ಕೆ ಒಯ್ಯಲ್ಪಡುವಾಗ ಶಿಷ್ಯರನ್ನು ಆಶೀರ್ವದಿಸಿ ಪ್ರಾರ್ಥಿಸಿದನು ಎಂಬುದಾಗಿ ಕೂಡ ನಾವು ನೋಡುತ್ತೇವೆ. ಲೂಕನ ಬರೆಸುವಾರ್ತೆ 24:50ರಿಂದ 53ನೇ ವಚನದಲ್ಲಿ ಕೂಡ ನಾವು ಅನೇಕ ವಚನಗಳನ್ನು ಕೂಡ ನಾವು ಕಾಣುವಂತವರಾಗಿದ್ದೇವೆ. ಪ್ರೀತಿ ದೇವಜನರೇ, ನೋಡ್ರಿ, ಯೇಸು ಕ್ರಿಸ್ತನು ಆತನು ಪ್ರಾರಂಭದಿಂದ ಹಿಡಿದು ಇವನ್ನು ಶಿಲುಬೆ ಮೇಲಿರುವಾಗಲೂ ಕೂಡ ಪ್ರಾರ್ಥಿಸಿದ, ಪುನರುತ್ಥಾನದ ನಂತರ ಕೂಡ ಪ್ರಾರ್ಥಿಸಿದ, ಪರಲೋಕಕ್ಕೆ ಒಯ್ಯಲ್ಪಡುವಾಗ ಶಿಷ್ಯರನ್ನು ಆಶೀರ್ವದಿಸಿ ಪ್ರಾರ್ಥಿಸಿದನು ಎಂಬುದಾಗಿ 14ರಲ್ಲಿ ಕೂಡ ನೋಡ್ತೇವೆ. ಏನಂತಂದ್ರೆ ಜೀಸಸ್ ಸ್ಟಿಲ್ ಪ್ರೈಯಿಂಗ್, ಅಂದ್ರೆ ಇವತ್ತಿಗೂ ಕೂಡ ಯೇಸು ನಮಗಾಗಿ ಬೇಡುತ್ತಾ ಇದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನೆ ಎಂಬುದಾಗಿ ರೋಮ ಪತ್ರಿಕೆ 8ನೇ ಅಧ್ಯಾಯ 34ನೇ ವಚನದಲ್ಲಿ ಕೂಡ ನಾವು ನೋಡುತ್ತೇವೆ. ಮತ್ತು ಇಬ್ರಿಯ ಗ್ರಂಥ 7ನೇ ಅಧ್ಯಾಯ 25ರಲ್ಲಿ ಕೂಡ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ನಮಗಾಗಿ ಬದುಕುವನಾಗಿದ್ದಾನೆ ಎಂಬುದಾಗಿ ವಚನದಲ್ಲಿ ಆಧಾರವನ್ನು ನಾವು ಕಾಣುವಂತವರಾಗಿದ್ದೇವೆ. ನಮಗೋಸ್ಕರವಾಗಿ ಇವತ್ತಿಗೂ ಕೂಡ ನಿರಂತರವಾಗಿ ಪ್ರಾರ್ಥಿಸುತ್ತಿದ್ದಾನೆ ಎನ್ನುವುದಕ್ಕೆ ಅನೇಕ ಆಧಾರಗಳನ್ನು ಕೂಡ ನಾವು ನೋಡಿದ್ದೇವೆ. ಪ್ರೀತಿ ದೇವಜನರೇ, ಇವತ್ತು ನಾವು ಸಮಸ್ಯೆಯಲ್ಲಿರ್ಬೋದು, ಕಷ್ಟಗಳಲ್ಲಿರ್ಬೋದು, ದುಃಖಗಳಲ್ಲಿರ್ಬೋದು, ತೊಂದರೆಗಳಲ್ಲಿರ್ಬೋದು, ಅನೇಕ ಹಿಂಸೆಗಳಲ್ಲಿ ನಾವು ಹಾದು ಹೋಗುತ್ತಿರ್ಬೋದು. ನಮ್ಮ ಸುತ್ತಮುತ್ತ ಅನೇಕ ವೈರಿಯ ಏನಂತಂದ್ರೆ ದಂಡು ನಮ್ಮನ್ನು ಮುತ್ತಿ ಹಾಕಿಕೊಂಡಿರ್ಬೋದು. ಇವತ್ತು ಯೇಸು ಕ್ರಿಸ್ತನು ನಮಗೆ ಒಂದು ಮಾದರಿಯ ಜೀವನವನ್ನು ಕಲಿಸಿ ಹೋಗಿದ್ದಾನೆ. ಏನಪ್ಪ ಅಂತಂದ್ರೆ ಪ್ರಾರ್ಥನೆ. ಪ್ರೀತಿ ದೇವಜನರೇ, ನಾವು ಪ್ರಾರ್ಥಿಸುವಂತವರಾಗಿರಬೇಕು. ಯೇಸು ಕ್ರಿಸ್ತನು ಏನಂತಂದ್ರೆ ಏಕಾಂತವಾಗಿ ಕೂಡ ಪ್ರಾರ್ಥಿಸುವುದನ್ನು ಕಲಿಸಿದ, ಬಹಿರಂಗವಾಗಿ ಕೂಡ ಪ್ರಾರ್ಥನೆ ಮಾಡುವುದನ್ನು ಕೂಡ ನಮಗೆ ಕಲಿಸಿಕೊಟ್ಟ, ನಾವು ಕಷ್ಟದಲ್ಲಿರುವಾಗಲೂ ಕೂಡ ಯಾವ ರೀತಿಯಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕಲಿಸಿಕೊಟ್ಟ, ಶಿಲುಬೆ ಮೇಲೆ ಇರುವಾಗಲೂ ಕೂಡ ಆತನು ಪ್ರಾರ್ಥನೆ ಮಾಡಿದ, ಏನಂತಂದ್ರೆ ಪುನರುತ್ಥಾನ ಹೊಂದಿದ ಮೇಲೆ ಕೂಡ ಆತನು ಪ್ರಾರ್ಥನೆ ಮಾಡಿದ. ಇವತ್ತಿಗೂ ಕೂಡ ನಮಗೋಸ್ಕರವಾಗಿ ನಿರಂತರವಾಗಿ ಪ್ರಾರ್ಥಿಸುತ್ತದೆ ಎಂಬುದಾಗಿ ವಚನ ನಮಗೆ ಆಧಾರ ಕೊಟ್ಟಿದೆ. ಪ್ರೀತಿ ದೇವಜನರೇ, ಇವತ್ತು ಪ್ರಾರ್ಥಿಸುವ ಒಬ್ಬ ಉತ್ತಮ ಏನಂತಂದ್ರೆ ಪ್ರಾರ್ಥನೆ ವೀರಳಾಗಿ ನೀವು ಹೊರ ಬರಬೇಕಾಗಿದೆ. ಪ್ರೀತಿ ದೇವಜನರೇ, ಯಾಕಂತಂದ್ರೆ ಸಮಯವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂಬುದಾಗಿ ಉಪಯೋಗ ಮಾಡಿಕೊಳ್ಳ್ರಿ ಎಂಬುದಾಗಿ ದೇವ ವಚನದಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಅದಕ್ಕಾಗಿ ನಿಮ್ಮ ಜೀವನ ಪ್ರಾರ್ಥನೆಯಿಂದ ಪ್ರಾರಂಭವಾಗಲಿ. ಬೆಳಗ್ಗೆ ಎದ್ದ ತಕ್ಷಣ ಪ್ರಾರ್ಥನೆಯಿಂದ ಪ್ರಾರಂಭವಾಗಲಿ. ಕೆಲಸಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆಯಿಂದ ನೀವು ಮುಂದೆ ಸಾಗರಿ. ನೀವು ಕೈ ಹಾಕಿ ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು ಪ್ರಾರ್ಥನೆಯಿಂದನೇ ಅದು ಮುನ್ನುಗ್ಗಲಿ. ಪ್ರೀತಿಯ ದೇವಜನರೇ, ಕರ್ತನ ಕೃಪೆ ನಿಮ್ಮೆಲ್ಲರೊಟ್ಟಿಗಿರಲಿ. ನಿಮ್ಮ ಜೀವನ ಪ್ರಾರ್ಥನೆಯಿಂದ ತುಂಬಿದ ಜೀವನವಾಗಲಿ ಎಂಬುದಾಗಿ ನಾನು ಈ ವಾಕ್ಯ ಭಾಗದ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವದಿಸಿ ಹಾರೈಸುವಂತವನಾಗಿದ್ದೇನೆ. ತಂದೆಯಾದಂಥ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಗಾಡ್ ಬ್ಲೆಸ್ ಯು.